ಈಗ ಒಂದಷ್ಟು ಜನ ಮಾತಾಡ್ತಾರೆ ಮಕ್ಕಳೇ ಹೊಡಿದಿರ್ಬೋದು ಅಂತೇಳಿ ಅವನಿಗೆ, ಏನು ಹೇಳ್ತಿ ಇದಕ್ಕೆ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಸುಮಂತ್ನ ಒಂದು ನಿಗೂಢ ಸಾವು ಅಂತ ಹೇಳಿದರೆ, ಸುಮಂತ್ನನ್ನು ಧನು ಪೂಜೆಗೆ ಅಂಥೇಳಿ ಕರ್ಕೊಂಡು ಹೋಗೋಕ್ಕೆ 3 ಜನ ಹುಡುಗರು ಸುಮಂತ್ನ ಮನೆ ಹತ್ತಿರದಲ್ಲಿ ಬರ್ತಾರೆ. ಸುಮಂತ್ ಎಲ್ಲಿ ಸೈಕಲನ್ನು ನಿಲ್ಲಿಸಿದ್ದ ಅಲ್ಲಿಯವರೆಗೂ ಕೂಡ 3 ಜನ ಬರ್ತಾರೆ. ಅದರಲ್ಲಿ ಇಬ್ಬರ ಸಂದರ್ಶನವನ್ನು ನಾನು ಮಾಡಿದ್ದೆ. ಮೊನ್ನೆ ಪೊಲೀಸರು ಕೂಡ ಸ್ಟೇಟ್ಮೆಂಟನ್ನು ಅವನದ್ದು ತೆಗೆದುಕೊಳ್ತಾ ಇದ್ರು. ಇವತ್ತು ನಾನು ಮನ್ವಿತ್ನ ಮನೆಗೇ ಬಂದಿದ್ದೀನಿ ಅಂತ ಹೇಳಿದ್ರೆ, ಆ ಇಬ್ಬರು ಯುವಕರ ಹತ್ರ ಮಾತಾಡಿದಾಗ ಅವರು ಹೇಳಿರುವಂಥದ್ದು, ಸುಮಂತ್ ನಮಗೆ ಅಷ್ಟಾಗಿ ಪರಿಚಯ ಇಲ್ಲ, ಮನ್ವಿತ್ನ ಪಕ್ಕದ ಮನೆಯವರು ನಾವು, ಸೊ ಹಾಗಾಗಿ ಮನ್ವಿತ್ನ ಪರಿಚಯ ಇದೆ, ಮನ್ವಿತ್ ಮತ್ತು ನಾವು ಒಟ್ಟಿಗೆ ಧನು ಪೂಜೆಗೆ ಹೋಗ್ತಾ ಇದ್ವು, ಹಾಗೆ ಮನ್ವಿತ್ ಹೇಳಿದಾಗೆ ನಾವು ಮನ್ವಿತ್ನ ಜೊತೆಗೆ ಬಂದಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ ನಮ್ಮ ಜೊತೆಗೆ ಮನ್ವಿತ್ ಇದ್ದಾನೆ. ಅವನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಮನ್ವಿತ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಎಷ್ಟನೇ ಕ್ಲಾಸ್ ನೀನು? ನಾನು 9th. ಎಲ್ಲಿ ಕಳೆಯೋದು? ನಾನು ಇಲ್ಲಿ ಗೇರುಕಟ್ಟೆ ಹೈಸ್ಕೂಲ್. ಗೇರುಕಟ್ಟೆ ಹೈಸ್ಕೂಲಲ್ಲಿ. ಸುಮಂತ್ನದ್ದು ಹೇಗೆ ಪರಿಚಯ ನಿಮಗೆ? ನನಗೆ 1ನೇ ಕ್ಲಾಸಿಂದ ಫ್ರೆಂಡ್. 1ನೇ ಕ್ಲಾಸಿಂದ ಫ್ರೆಂಡ್? ಬೆಸ್ಟ್ ಫ್ರೆಂಡ್. ಒಟ್ಟಿಗೆ ಹೋಗ್ತಾ ಇದ್ರ ಸ್ಕೂಲ್ಗೆ? ಒಟ್ಟಿಗೆ ಹೋಗ್ತಿದ್ವಿ. ಸ್ಕೂಲ್ ಬಸ್ಸಲ್ಲಿಯಾ ಹೇಗೆ? ಇಲ್ಲ, ಸೈಕಲಲ್ಲಿ. ಸೈಕಲಲ್ಲಿ? 1ನೇ ಕ್ಲಾಸಿಂದ ಸೈಕಲಲ್ಲಿ ಹೋಗ್ತಾ ಇದ್ರಾ? ಇಲ್ಲ, ಒಂದು 8ನೇಯಿಂದ ಸ್ಟಾರ್ಟ್. 8ನೇಯಿಂದ ಶುರು ಮಾಡಿದ್ದು. ನಿಂದು ಮತ್ತು ಸುಮಂತಿದ್ದು ಮನೆ ಸರಿಸುಮಾರು ಒಂದು 3-4 ಕಿಲೋಮೀಟರ್ ದೂರ ಇದೆ. ನಿಮ್ಮದು ಮುಂಚೆಯಿಂದಲೂ ಮನೆ ಇಲ್ಲೇ ಇತ್ತಾ? ಇಲ್ಲೇ. ಸುಮಂತಿದ್ದು ಅಲ್ಲೇ ಮನೆ. ಅಂದ್ರೆ ಹೇಗೆ ಒಟ್ಟಿಗೆ ಹೋಗ್ತಾ ಇದ್ದದ್ದು ಅಂತ? ಅಲ್ಲಿ ಗೇರುಕಟ್ಟೆಯಲ್ಲಿ ಆಲದ ಮರ, ದೊಡ್ಡ ಆಲದ ಮರ ಉಂಟು. ಅಲ್ಲಿ ಎಲ್ಲ ಒಟ್ಟಿಗೆ ಬಂದು ಶಾಲೆಗೆ ಹೋಗ್ತಿದ್ದೆ. ಯಾರೆಲ್ಲ? ನಾನು, ವೈಶಾಖ್, ಸುಮಂತ್. ವೈಶಾಖ್ ಯಾರು? ವೈಶಾಖ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಅವನು ಸೇಮ್ ಸ್ಟ್ಯಾಂಡರ್ಡಾ? 9th. ಅವನು ಕೂಡ 9th ಸ್ಟ್ಯಾಂಡರ್ಡ್. ಈಗ ಅವನು ಬರೋದಿಲ್ಲ ನಿಮ್ಮೊಟ್ಟಿಗೆ ಧನು ಪೂಜೆಗೆಲ್ಲ? ಬರಲಿಲ್ಲ ಇದುವರೆಗೂ ಬರಲಿಲ್ಲ. ಓಕೆ. ಅವನು ಎಲ್ಲಿ ಮನೆ ವೈಶಾಖದ್ದು? ಒಂದು ಹರ್ಪಳ ಅಂದ್ರೆ ಇಲ್ಲಿ? ಅದು ಅಲ್ಲಿ ಸತ್ಯಶೋಧನ ಒಳಗೆ. ಎಷ್ಟು ಕಿಲೋಮೀಟರ್ ಇದೆ ಅದು? ಅಲ್ಲಿ 4-5 ಇರ್ಬೋದು. ಸುಮಂತಿದ್ದು ಪರಿಚಯ ಉಂಟು ಅವನಿಗೆ? ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅವನು ಕೂಡ. ಓಕೆ. ಅವನು ಬಂದಿದ್ದ ಮೊನ್ನೆ ಅಲ್ಲಿ ಸುಮಂತ್ ಸಾವನ್ನಪ್ಪಿದಂತ ಒಂದು ವಿಡಿಯೋದಲ್ಲಿ ನಿನ್ನ ಪಕ್ಕದಲ್ಲಿದ್ದ ಅವನೇ ಅದು. ಅವನಿಗೆ ಏನು ಗೊತ್ತಿಲ್ವಾ ಇದರ ಬಗ್ಗೆ? ಅಂದ್ರೆ ಸುಮಂತ್ ಪ್ರಾಜೆಕ್ಟ್ ಮಾಡೋ ಬಗ್ಗೆ ಎಲ್ಲ ಅವನಿಗೆ ಗೊತ್ತಿತ್ತು. ಅವನಿಗೆ ಏನಾದ್ರು ಟ್ಯಾಲೆಂಟ್ ಇತ್ತಾ? ಓದುದರಲ್ಲ ತುಂಬಾ ಟ್ಯಾಲೆಂಟ್. ನೀವು ಧನು ಪೂಜೆಗೆ ಹೋಗುವಂಥದ್ದು ಅವನಿಗೆಲ್ಲ ಗೊತ್ತಿತ್ತಾ? ಗೊತ್ತಿತ್ತು. ಬೆಳಿಗ್ಗೆ ಎಲ್ಲ ಹೋಗುವಂಥದ್ದೆಲ್ಲ ಗೊತ್ತಿತ್ತು. ಅವನು ಏನು ಹೇಳಿದ ಈ ಘಟನೆ ಆದ ನಂತರ? ಏನು ಹೇಳಿದ? ಏನು ಅಂದರೆ ಬೇಸರ ಮಾಡಿದ, ಏನಾಯಿತು ಅಂತೇಳಿ ಗೊತ್ತಿಲ್ಲ ಅಂತೇಳಿ ಎಲ್ಲ ಹೇಳಿದ. ಸೊ ಓಕೆ. ಧನು ಪೂಜೆಗೆ ಹೋಗಬೇಕು ಅಂಥೇಳಿ ನಿಮಗೆ ಯಾಕೆ ಅನಿಸಿರುವಂಥದ್ದು? ಪ್ರತಿ ವರ್ಷ ಧನು ಪೂಜೆಗೆ ಹೋಗ್ತೀರಾ ನೀವು? ಇಲ್ಲ, ಈ ವರ್ಷ ಹೋಗಿರುವಂಥದ್ದು. ಓಕೆ. ಅದು ಯಾತಕ್ಕೋಸ್ಕರ ಧನು ಪೂಜೆಗೆ ಹೋಗಬೇಕು ಅಂತೇಳಿ ಅನಿಸಿರುವಂಥದ್ದು ಅಂತೇಳಿ? ಅದು ಈಗ ಸೈಕಲಲ್ಲಿ ಇತ್ತಲ್ಲ, ಈಗ ಒಂದು ರೈಡ್ ಆಗ್ತದಲ್ಲ ಬೆಳಿಗ್ಗೆ. ಅಂದರೆ ಧನು ಪೂಜೆಗೆ ಹೋಗಬೇಕು ಅಂತೇಳಿ ಸೈಕಲ್ ಬಿಟ್ಕೊಂಡು ಲೈಟ್ ಹಾಕ್ಕೊಂಡು ಹೋಗ್ಬೇಕಂತೇಳಿ? ಸೊ ಬೆಳಿಗ್ಗೆ ಆದರೆ ಲೈಟ್ ಎಲ್ಲ ಹಾಕ್ಕೊಂಡು ಹೋಗ್ಬೋದು ಅಂತೇಳಿ ಆ ಕ್ರೇಜಲ್ಲಿ ನೀವು ಸೈಕಲನ್ನು ಇಟ್ಕೊಂಡು ಎಲ್ಲರೂ ಒಟ್ಟಾಗಿ ಹೋಗ್ತಾ ಇದ್ರಿ. ನೀನು ಎಷ್ಟು ಸಲ ಹೋಗಿದ್ದ ಧನು ಪೂಜೆಗೆ? ನಾನೊಂದು 4-5 ಸಲ. 4-5 ಸಲ ಹೋಗಿದ್ದಿ. ಓಕೆ. ಮತ್ತು ನಿನ್ನ ಇಬ್ಬರು ಫ್ರೆಂಡ್ಸ್ ಇದ್ದಾರಲ್ವಾ, ಅವರು ಎಷ್ಟು ಸಲ ಹೋದರು? ಒಂದು 10-11 ಅಷ್ಟು ಇರ್ಬೋದು. 10-11 ಸಲ ಹೋದರು. ಓಕೆ. ನಿನ್ನನ್ನು ಕರೆದದ್ದು ಯಾರು ಧನು ಪೂಜೆಗೆ ಬಾ ಅಂತೇಳಿ? ತನುಷ್ ಮತ್ತೆ ಕಾರ್ತಿಕ್ ಎಂತ ಹೇಳಿದ್ರು ಅವರು? ಅದೇ ಧನು ಪೂಜೆಗೆ ಬಾ ಅಂತ ಹೇಳಿದ್ರು, ಸೈಕಲಲ್ಲಿ ಹೋಗೋಣ ಅಂತ. ಮತ್ತೆ ಅಮ್ಮನ ಹತ್ರ ಕೇಳಿದೆ, ಅಪ್ಪ ಮತ್ತೆ ಅಮ್ಮನ ಹತ್ರ. ಆಯ್ತು ಹೋಗು ಅಂತ ಹೇಳಿದ್ರು ಬೆಳಿಗ್ಗೆ. ಓಕೆ. ಏನು ಹೇಳಿದ್ರು? ಚೆನ್ನಾಗಾಗುತ್ತೆ ಸೈಕಲ್ ಎಲ್ಲ ಬಿಡ್ಕೊಂಡು ಹೋಗೋಕೆ ಅಂತ ಹೇಳಿದ್ರು ನಿನ್ನ ಹತ್ರ? ಎಲ್ಲ ಬಾ ಈಗೇನೆ ಹೋಗೋಣ ಒಂದು ಅಂತ ಹೇಳಿದ್ರು. ಸೈಕಲ್ ರೈಡ್ ಮಾಡಿದಾಗ ಆಗುತ್ತೆ ಅಂತೇಳಿ. ಮತ್ತೆ ನೀನು ಅವನನ್ನು ಅಪ್ರೋಚ್ ಮಾಡಿದ್ದಿ ಯಾರು? ನೀನ ಮನ್ವಿತ್ನ? ಇಲ್ಲ, ನಾನು ಹೇಳ್ತಿದ್ದೆ ಧನು ಪೂಜೆಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳ್ತಿದ್ದೆ. ಹಾಗಾದ್ರೆ ನಾನು ಕೂಡ ಬರ್ತೀನಿ ಅಂತ ಅವ ಹೇಳಿದ್ದು. ಎಲ್ಲಿ ಹೇಳ್ತಾ ಇದ್ದಿ? ಶಾಲೆಯಲ್ಲಿ. ಧನು ಪೂಜೆಗೆ ಹೋಗ್ಲಿಕ್ಕೆ ಉಂಟು ನಮಗೆ ಅಂತೇಳಿ ಹೇಳ್ತಾ ಇದ್ದೆ. ಆಗ ಅವನು ಹೇಳಿದ ನಾನು ಕೂಡ ಬರ್ತೀನಿ ಅಂತೇಳಿ. ಸೊ ಹಾಗೆ ನೀನೇನು ಹೇಳಿದೆ? ಆಯ್ತು ಬಾ ಅಪ್ಪ ಅಮ್ಮ ಹತ್ರ ಕೇಳು ಅಂತ ಹೇಳಿದ್ದು, ನಾಳೆ ಹೇಳು ಅಂತ ಹೇಳಿದ್ದು. ಅದಕ್ಕೆ ಆಯ್ತು ಅಂತ ಹೇಳಿದ್ದು, ಕೇಳಿದ್ದು. ಆಯ್ತು ಅಂತ ಹೇಳಿದ್ರು ಅವರ ಅಪ್ಪ ಅಮ್ಮ. ನಿನಗೆ ಫೋನ್ ಮಾಡಿ ಹೇಳಿದ್ರ? ಬಿಟ್ಟು ಹೋಗು ಅಂತ ಹೇಳಿದ್ರು, ನಾಳೆ ಹೋಗೋಣ. ಹಾಗೆ 1-2 ಸಲ ಹೋಗಿದ್ದೀವಿ. ಅವ 2 ಸಲ ಬಂದಿದ್ದಾನೆ, ನಾನು ಒಂದು 4-5 ಸಲ ಹೋಗಿದ್ದೀನಿ. ಅವನ ಜೊತೆಗೆ 2 ಸಲ ಒಟ್ಟಿಗೆ ಹೋಗಿದ್ರಿ. ಫಸ್ಟಿಗೆ ಕರ್ಕೊಂಡು ಬರಬೇಕಾದ್ರೆ ನೀವು ಅವನ ಮನೆಗೆ ಹೋಗ್ತಾ ಇದ್ರಾ?
ಇಲ್ಲ ಫಸ್ಟಿಗೆ ಇಲ್ಲಿ ಅರ್ಧ ತನಕ ಬರ್ತಿದ್ದೆ, ನಮ್ಮ ಮನೆ ಅರ್ಧ ತನಕ. ಒಂದು 3 ಕಿಲೋಮೀಟರ್ ತನಕ ಬರ್ತಾ ಇದ್ದ ಅವನು, ಹಾ. ಅವನ ಮನೆಯಿಂದ ಹಾ. ನಿಮ್ಮ ಮನೆ ತನಕ ಅವನೇ ಫಸ್ಟಿಗೆ ಬಂದಿದ್ನಾ? ಅವನೇ ಬಂದಿದ್ದು. ನಾವು ಅಂದರೆ ಲೇಟ್ ಆಗಿತ್ತು, ಅವ ಬೇಗ ಬಂದಿದ್ದು. ಎಷ್ಟು ಗಂಟೆಗೆ? ಒಂದು 5 ಕಾಲ ಆಗ್ಬೋದು. ನಾವು ಎದ್ದದ್ದು ಸ್ವಲ್ಪ ಲೇಟು. ಹಾಂ. ಆಗ ಪೂಜೆಯಲ್ಲಿ ನಡೀತಾ ಇತ್ತು ಅಲ್ಲಿ? ಹಾಂ. ಪೂಜೆ ಎಲ್ಲ ಇತ್ತು, ಸಿಕ್ಕಿದೆ ಪೂಜೆ ಎಲ್ಲ? ಹಾಂ, ಸಿಕ್ಕಿತ್ತು. ಒಂದು ಲಾಸ್ಟ್ ಮಹಾಪೂಜೆ. ಮಹಾಪೂಜೆ ಎಲ್ಲ ಸಿಕ್ಕಿದೆ. ಏನು ಪ್ರಸಾದ ಎಲ್ಲ ಕೊಡ್ತಾರಾ? ಪ್ರಸಾದ ಅಂದರೆ ಫಲಾರ, ಫಲಾರ ತಿಂಡಿ ಎಲ್ಲ ಕೊಡ್ತಾರೆ? ತಿಂಡಿ. ಹಾಂ. ಮತ್ತೆ ಸೆಕೆಂಡ್ ಟೈಮ್ ಹೋದಾಗ? ಸೆಕೆಂಡ್ ಟೈಮ್ ಹೋದಾಗ ಅವ ಲೈಟ್ ಫಿಟ್ ಮಾಡ್ತಿದ್ದ, ಅದೊಂದು ಮನೆ ಉಂಟಲ್ಲ ಬಟ್ ನೀವು ಯಾಕೆ ಹೋದ್ರಿ ಸೆಕೆಂಡ್ ಟೈಮ್ ಅಲ್ಲಿಗೆ? ಅಲ್ಲಿಗೆ ನಾನು ಹೇಳಿದ್ದು, ನಾವು ಹೇಳಿದ್ವಿ ನಾವು ಬರ್ತೀವಿ ಅಲ್ಲಿ ತನಕ. ಯಾವ್ದ ಮುಖಾಂತರ ಹೇಳಿದ್ದು? ಅದು ಅಂದರೆ ರಾತ್ರಿ ಅಲ್ಲಿ ಒಬ್ಬನೇ ಬರಬೇಕಲ್ಲ ಹಾಂ. ಕಾಡಲ್ಲಿ, ಅದಕ್ಕೆ ನಾವು ಅಲ್ಲಿ ತನಕ ಬರ್ತೀವಿ ಅಂತ ಹೇಳಿದ್ದು. ಮನೆಯವರು ಹೇಳಿದ್ರೆ ಅವನ ತಂದೆ ಏನಾದರೂ ಕಾಡಲ್ಲಿ ಒಬ್ಬನೇ ಹೋಗ್ತೀಯಾ ಹೇಗೆ ಅಂತೇಳಿ ಅವನಿಗೇನಾದರೂ ಹೇಳಿದ್ರಂತೆಯಾ? ಅವನು ಏನಾದರೂ ಹೇಳಿದ್ನ ನೀವು ಇಲ್ಲಿವರೆಗೆ ಬನ್ನಿ ಅಂತೇಳಿ? ಇಲ್ಲ ಇಲ್ಲ, ನಾವು ಹೇಳಿದ್ದು. ನೀವೇ ಹೇಳಿದ್ದು ನಾವು ಅಲ್ಲಿವರೆಗೆ ಬರ್ತೀವಿ, ಬರ್ತೇವೆ. ಒಟ್ಟಿಗೆ ಹೋಗುವ, ಅಲ್ಲಿಂದ ನೀನು ಇಲ್ಲಿವರೆಗೆ ಒಬ್ಬನೇ ಬರಬೇಡ ಅಂತ. ಹಾಂ. ಯಾವುದ್ರಲ್ಲಿ ಹೇಳಿದ್ರು? ಸ್ಕೂಲಲ್ಲಿ ಹೇಳಿದ್ರಾ, ಫೋನಲ್ಲಿ ಹೇಳಿದ್ರಾ? ನಾವು ಸ್ಕೂಲಲ್ಲಿ. ಸ್ಕೂಲಲ್ಲಿ ನೀನು ಬರಬೇಡ, ನಾವು ಬರ್ತೀವಿ ಅಲ್ಲಿಗೆ ನಾಳೆ ಅಂತೇಳಿ. ಮತ್ತೆ ರಾತ್ರಿ ಇಲ್ಲಿಂದ ಹೊರಡುವಾಗ 5 ಗಂಟೆಗೆ ಹೊರಡುವಾಗ ನೀವು ಫೋನ್ ಮಾಡಿ ಹೊರಡ್ತಾ ಇದ್ರ ಅವನ ಅಮ್ಮನಿಗೆ, ಅಮ್ಮ ನಾವು ಇಲ್ಲಿಂದ ಬರ್ತಾ ಇದ್ದೀವಿ ಅಂತ ಹೇಳಿ? ಇಲ್ಲ, ಮೊನ್ನೆಲ್ಲ ಮಾಡಿದ್ವಿ ಫೋನು. ಫಸ್ಟಿಗೆಲ್ಲ ಮೊನ್ನೆ ಇದ್ದಾಯ್ತಲ್ಲ, ಅವತ್ತು ಮಾಡಲಿಲ್ಲ. ಫಸ್ಟಿಗೆ ನೀನು ಫೋನ್ ಮಾಡಿದ್ಯಾ? ಫಸ್ಟ್ ಅಂದರೆ ಇಲ್ಲಿ ತನಕ ಬಂದಿದ್ದೆ ಅಂತ ಹೇಳಿದ್ದೆಲ್ಲ, ಹಾಂ. ಅವತ್ತು ಮಾಡಿದ್ದೆ. ಏನಂತ? ಅದೇ ಎದ್ದೆಲ್ಲಿದ್ಯಾ ಹಾಗೆ ಕಾಲ್ ಮಾಡಿದ್ದೆ. ಹಾಂ. ಮೊನ್ನೆ ಮಾಡಿ. ಯಾರು ರಿಸೀವ್ ಮಾಡಿದ್ದು? ಅವನೇ ರಿಸೀವ್ ಮಾಡಿದ ಆ ಫೋನನ್ನು. ಹಾಂ. ಹಾಗೆ ನಾನು ಹೊರಡ್ತೀನಿ ಅಂತೇಳಿ ಹೇಳಿದ ಅಲ್ಲಿ. ಹಾಂ. ಸೆಕೆಂಡ್ ಟೈಮ್ ಫೋನ್ ಮಾಡಿದ್ಯಾ? ಹಾಂ, ಸೆಕೆಂಡ್ ಟೈಮ್ ಕೂಡ ಮಾಡಿದ್ದೆ. ಮಾಡಿದಾಗ ಏನು ಹೇಳಿದ? ಅವನೇ ರಿಸೀವ್ ಮಾಡಿದ? ಹಾಂ. ಏನು ಹೇಳಿದ? ಅದೇ ಅದೇ ನಾನೇ ಹೀಗೆ ಕಾಲ್ ಮಾಡೋದು, ಎದ್ದಿದ್ಯಾ ಅಂತೇಳಿ. ನಾವು ಹೊರಡ್ಬೇಕಾ ಅಂತೇಳಿ? ಹಾಂ. ಆಗ ಅವ್ರು ಬನ್ನಿ ಅಂತೇಳಿ ಹೇಳ್ತಾ ಇದ್ದಾರೆ. ನೀವು ಹೋದ್ರಿ ಸೆಕೆಂಡ್ ಟೈಮ್. ನಂತರದಲ್ಲಿ ಧನು ಪೂಜೆಗೆ ಹೋದ್ರಿ. 3ನೇ ದಿವಸ ಯಾಕೆ ಫೋನ್ ಮಾಡಿಲ್ಲ? 3ನೇ ಸಲ ಮರ್ತದದು ನನಗೆ, ಅಂದರೆ ಎದ್ದದ್ದೆಲ್ಲ ಲೇಟ್ ಆದದ್ದು. ಹಾಗೆ ಅಮಸರದಲ್ಲಿ ಸೀದಾ ಬಂದದ್ದು. ಸೀದಾ ಅಲ್ಲಿಗೇನೆ ಹೋದದ್ದು? ಹಾಂ, ಅಲ್ಲಿ ಹೋದದ್ದು. ಫೋನ್ ಮಾಡಲೇ ಇಲ್ಲ ಇವನಿಗೆ? ಹಾಂ, ಅವನಿಗೆ ಮಾಡಿ. ಎದ್ದಿದ್ಯಾ ಅಂತೇಳಿ ಕೇಳಲೇ ಇಲ್ಲ? ಓಕೆ. ಅವನು ಬರ್ತೇನೆ ಅಂತೇಳಿ ಹಿಂದಿನ ದಿವಸ ಹೇಳಿದ್ದ? ಹೇಳಿದ್ದಾನೆ. ಫೋನ್ ಮಾಡಿ ಹೇಳಿದ್ನ? ಫೋನ್ ಮಾಡಿ ರಾತ್ರಿ ಹೇಳಿದ್ದಾನೆ. ಏನಂತೇಳಿ? 5 ಗಂಟೆಗೆ ಮನೆಯಿಂದ ಹೊರಡ್ತೀನಿ ಅಂತ ಹೇಳಿದ್ದಾನೆ. ಮನೆಯಿಂದ ಹೊರಡ್ತೀನಿ, ನೀವು ಅಲ್ಲಿಗೆ ಬನ್ನಿ ಅಂತೇಳಿ. ಹಾಂ. ಸೊ ಒಂದು ದಿವಸ ಅಲ್ಲಿ ಬಂದಿದ್ದ, ಸೊ ಹಾಗಾಗಿ ನಿಮ್ಗೆ ಒಂದು ಕಾನ್ಫಿಡೆಂಟ್ ಇತ್ತು ಬರ್ತಾನೆ ಅಂತ ಹೇಳಿ. ಸೊ ಸೀದಾ ಹೋದ್ರೆ ನೀವು? ಹಾಂ. ಫೋನ್ ಮಾಡಲಿಕ್ಕೆ ಮರ್ತೋಯ್ತು. ಇಲ್ಲಿಂದ ಎಷ್ಟು ಗಂಟೆಗೆ ಹೊರಟ್ರಿ ಆ ದಿನ? ಅದನ್ನೇ ಇಲ್ಲಿಂದ ಒಂದು 5 ಗಂಟೆಗೆ ಹೊರಡ್ತೀವಿ. ಅಲ್ಲಿ ಮತ್ತೆ ಕಾರ್ತಿಕ್ನ ಮನೆಗೆಲ್ಲ ಹೋಗುವಾಗ ಅಲ್ಲಿ ಸ್ವಲ್ಪ ಲೇಟಾಗಿ ಇದು ಕಾಲ ಆಗಿದೆ ಅವರ ಮನೆ, ಅಲ್ಲಿ ಭಟ್ರ ಮನೆಗೆ ಹೋಗುವಾಗ. ಭಟ್ರ ಮನೆ ಹತ್ರ ರೀಚ್ ಆಗುವ 5 ಕಾಲ ಆಗಿತ್ತು. ಒಂದು 5 ಕಾಲ ಆಗಿದೆ. ಮತ್ತೆ ಅಲ್ಲಿ 10-15 ನಿಮಿಷ ಕಾದಿದ್ವಿ ಅವ ಬರ್ತಾನೆ ಅಂತ. ಮತ್ತೆ ಅಲ್ಲಿ ಪೂಜೆ ಆಗ್ತದಲ್ಲ ನಳದಲ್ಲಿ, ಹಾಗೆ ಹೋದದ್ದು ನಾವು ಸೀದಾ ಹೋದ್ವಿ. ಅಲ್ಲಿ ನಿಮ್ಮ ಹತ್ರ ಯಾರ ಹತ್ರ ಮೊಬೈಲ್ ಇಲ್ಲ? ಇಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಯಾರಿಗಾದ್ರೂ ಫೋನ್ ಮಾಡ್ಲಿಲ್ವಾ? ಯಾರ ಹತ್ರ ಆದ್ರೂ ಮೊಬೈಲ್ ಪರಿಚಯದ ದೇವಸ್ಥಾನದಲ್ಲಿ ಯಾರ್ದಾದ್ರು ಪರಿಚಯದವರು ಸಿಗ್ಲಿಲ್ವಾ ನಿಮಗೆ? ಇಲ್ಲ. ಇಲ್ಲ. ನಾವು ಇಲ್ಲಿ ಮನೆಗೆ ಬಂದು ನಾನು ಕಾಲ್ ಮಾಡಿದ್ದು ಸುಮಂತ್ಗೆ, ಯಾಕೆ ಬರಲಿಲ್ಲ ಸುಮಂತ್ ಯಾಕೆ ಬರಲಿಲ್ಲ ಅಂತ. ಆವಾಗ ಇವರ ಅಮ್ಮ ತೆಗ್ದದ್ದು ಹೇಳಿದ್ರು, ಇಲ್ಲಿಂದ ಹೊರಡಿದ್ದಾನೆ ಅಂತ ಹೇಳಿದ್ರು. ಹಾಗೆ ಮತ್ತೆ ಯಾಕೆ ಬರಲಿಲ್ಲ ಅಂತ ನಾನು ಇಲ್ಲಿಂದ ಹೋದೆ. ಅಲ್ಲಿ ಹುಡುಕ್ಲಿಕ್ಕೆಲ್ಲ ಶುರು ಮಾಡಿದ್ದು. ನೀನು ಹೋದ್ಯಾ? ಹುಡುಕ್ಲಿಕ್ಕೆ ಹೋದ್ಯಾ? ನೀನು ಸ್ಕೂಲ್ಗೆ ಹೋಗ್ಲಿಲ್ವಾ? ಎಲ್ಲ ಹೋಗ್ಲಿಲ್ಲ. ಯಾಕೆ? ಅದೇ ಸಿಗ್ಲಿಲ್ಲ ಅಂತ ಹೇಳಿದ್ರಲ್ಲ, ಹಾಗೆ ಮತ್ತೆ ಹುಡುಕ್ಲಿಕ್ಕೆ ಅಂತ ಹೋದದ್ದು. ಅವನ ಮನೆಗೆ ಎಲ್ಲೆಲ್ಲ ಹುಡುಕಿದ್ದಿ ನೀನು? ಅಲ್ಲಿ ಮತ್ತೆ ಅಪ್ಪ ಕೂಡ ಬಂದ್ರು. ಅಲ್ಲಿ ಅಲ್ಲ, ನೀನು ಇಲ್ಲಿ ಈ ಏರಿಯಾದಲ್ಲಿ ಏನಾದ್ರು ಹುಡುಕಿದ್ಯಾ? ಈ ಏರಿಯಾದಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿ ಹೇಳಿದ್ರು ಯಾರ ಅಪ್ಪನ ಅಂತ ಹೇಳಿದ್ರು, ನಿಮ್ಮ ಆಚೆ ಬಂದಿರ್ಬೋದಾ ಹುಡುಕ ಅಂತ ಹೇಳಿದ್ರು. ಮತ್ತೆ ವಾಪಸ್ ಅಲ್ಲಿಂದ ಬಂದು ಅಪ್ಪನನ್ನೆಲ್ಲ ಕರ್ಕೊಂಡು ಹೋದೆ, ಇಲ್ಲಿ ಇರ್ಬೋದಾ ಅಂತೇಳಿ ಎಲ್ಲ ಹುಡುಕಿ ಮತ್ತೆ ಅಲ್ಲಿಗೆ ಹೋದದ್ದು. ಅವನು ಭಟ್ರನ ಮನೆ ಆಚೆ ತೋಟದಲ್ಲಿ ಅಲ್ಲೆಲ್ಲ ಹುಡುಕ್ತಿದ್ರು. ಇಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಹುಡುಕಿದ್ರ? ನಾಳೆ ದೇವಸ್ಥಾನ ಅವನ ಅಣ್ಣ ಹುಡುಕಿದ್ದಾರೆ. ಅಲ್ಲೂ ಕೂಡ ಸಿಗ್ಲಿಲ್ಲ. ನೀವು ಅವನು ಬರ್ಲಿಲ್ಲ ಅಂದ ತಕ್ಷಣ ಯಾಕೆ ಮನೆಗೆ ಹೋಗ್ಲಿಲ್ಲ ವಾಪಸ್? ಲೈಟ್ ಇರ್ಲಿಲ್ಲ, ಅಂದ್ರೆ ಸೈಕಲ್ ಅಲ್ಲಿ ಸಿಕ್ಕಿಸಿದ್ರು ಎಲ್ಲ, ಕೈಯಲ್ಲಿ ಲೈಟ್ ಇರ್ಲಿಲ್ಲ, ಹಾಗೆ ಹೋಗ್ಲಿಲ್ಲ. ಹಾಗೆ ಅವನು ಇನ್ನು ಬರೋದಿಲ್ಲ ಅಂತೇಳಿ ಸೀದಾ ವಾಪಸ್ ಬಂದ್ರಿ. ನೀವು ಹೋಗುವಂತ ಸಮಯದಲ್ಲಿ ಒಂದು 5 ಗಂಟೆ ಆಗಿರ್ಬೋದಲ್ವಾ? ಇಲ್ಲಿಂದ ಹೊರಟಾಗ 5 ಗಂಟೆ ಆಗಿದೆ. 5 ಗಂಟೆ ಆಗಿದೆ. ಅಲ್ಲಿಗೆ ರೀಚ್ ಆಗುವ 5 ಕಾಲ ಆಗಿದೆ. ಆ ಸಮಯದಲ್ಲಿ ಆ ರೋಡಲ್ಲಿ ಯಾರಾದ್ರೂ ಹೋಗಿರುವಂತದ್ದು ಏನಾದ್ರು ಕಂಡಿದ್ದೀರಾ ನೀವು? ಇಲ್ಲ, ನಿಮ್ಗೆ ಸರಿ ನೆನಪಿದೆ? ನಾವೇ ಹೋದದ್ದು ರೋಡಲ್ಲಿ, ಫುಲ್ ನಾವೇ ಹೋದದ್ದು. ಖಾಲಿ ರೋಡು, ಒಬ್ಬ ವ್ಯಕ್ತಿ ಇಲ್ಲ ಆ ರೋಡಲ್ಲಿ. ನೀವು ಬರುವಾಗ್ಲೂ ವಾಪಸ್ ಬರುವಾಗ್ಲೂ ಸಿಗ್ಲಿಲ್ಲ? ಒಬ್ಬ ವ್ಯಕ್ತಿ. ಕಿರುಚಾಡುವಂಥದ್ದು ಏನಾದ್ರು ಕೇಳಿದ್ಯಾ? ಇಲ್ಲ. ನಾಯಿ ಬೊಗಳುವಂಥದ್ದು? ನಾಯಿ ನಂಗೆ ಕೇಳಲಿಲ್ಲ, ಅವರ ತನುಷ್ ಮತ್ತೆ ಕಾರ್ತಿಕ್ಗೆ ಕೇಳಿದೆ ಅಂತೆ.
ನಾಯಿ ಬೊಗಳು. ನಾನಾದ್ರೆ ಅವನ ಹತ್ರ ಗಡಿ ಗಂಟೆ ಕೇಳ್ತಿದ್ದೆ, ತನುಷ್ ಹತ್ರ ಗಡಿ ಕೇಳ್ತಿದ್ದೆ. ಹಾಗೆ ನಂಗೆ ಕೇಳಲಿಲ್ಲ ನಾಯಿ ಬೊಗಳು ಸೌಂಡ್, ಅವರಿಗೆ ಕೇಳಿದೆ. ಎಷ್ಟು ಗಂಟೆಗೆ ಹೊರಟಿದ್ರಿ ಅಲ್ಲಿಂದ ನಾವು ಇನ್ನೊಂದು 5:30-35 ಆಗ್ಬೋದು. 30-35ಕ್ಕೆ ಅಲ್ಲಿಂದ ಸೀದಾ ಬಂದ್ರಿ, ಮತ್ತೆ ಸೀದಾ ಬಂದು ದೇವಸ್ಥಾನಕ್ಕೆ ನೀವು ಬಂದ್ರಿ. ಓಕೆ. ಆದರೆ ಯಾರನ್ನು ಕೂಡ ದಾರಿಯಲ್ಲಿ ನೀವು ನೋಡಿಲ್ಲ. ಇಲ್ಲ, ನಾಯಿ ಬೊಗಳದು ಅವರಿಗೆ ಕಂಡಿದೆ, ನಿಮ್ಗೆ ಏನು ಕೂಡ ಕೇಳಲಿಲ್ಲ. ಕಿರುಚಾಡುವಂಥದ್ದು ಕೂಡ ಕೇಳಲಿಲ್ಲ. ಯಾರಾದರೂ ಓಡುವಂಥದ್ದು ಏನಾದರೂ ಆ ಥರ ಸೌಂಡ್ ಏನಾದರೂ ಕೂಡ ಕೇಳಲಿಲ್ಲ. ಇಲ್ಲ. ಓಕೆ. ಇವನು ಎಷ್ಟು ಗಂಟೆಗೆ ಹೊರಟಿದ್ದಾನಂತೆ? ಅಂದ್ರೆ ರಾತ್ರಿ ಹೇಳಿದ್ದ 5 ಗಂಟೆಗೆ ಮನೆಯಿಂದ ಹೊರಡ್ತೀನಿ ಅಂತ ಹೇಳಿದ್ದಾರೆ. ಹಾಂ, ಹಾಗಾಗಿ 5 ಗಂಟೆಗೆ ಹೊರಟಿರ್ಬೋದು. ಹಾಂ. ಓಕೆ. ಮೃತದೇಹ ಸಿಕ್ಕಾಗಿದ್ಯಾ ನೀನು? ಇದೆ. ಇದ್ದೆ. ಎಲ್ಲಿ? ಬಾವಿಯಲ್ಲಿ? ಹಾಂ, ಬಾವಿಯಲ್ಲಿ ಸಿಕ್ಕಿರುವಾಗ. ಓಕೆ. ಏನಂತ ಆಯಿತು ನಿನಗೆ ಆ ಟೈಮಲ್ಲಿ? ನನಗೆ ಇದು ತಲೆ ಎಲ್ಲ ಸುತ್ತಲಿಕ್ಕೆ ಆಯಿತು, ಮತ್ತೆ ಸುಸ್ತಾಗ್ತಿತ್ತು. ಸುಸ್ತಾಗ್ತದೆ. ಮತ್ತೆ ಇಲ್ಲಿ ಮನೆಗೆ ಬಂದದ್ದು ರಿಕ್ಷಾ ಮಾಡಿ ಸೀದಾ ಮನೆಗೆ ಬಂದೆ. ಆಗ ಏನು ಅಂತ ಹೇಳಿದ್ರೆ ನಿನ್ನ ಮೈಂಡಲ್ಲಿ ಏನು ಓಡ್ತಾ ಇತ್ತು? ಚಿರತೆ ದಾಳಿಯ ಅಥವಾ ಕಳ್ಳರು ಬಂದ್ರ ಅಥವಾ ಏನು, ಯಾವ ರೀತಿಯಾಗಿ? ಮೊದಲು ಹಾಗೇನೆ ಅನಿಸ್ತಾ ಇತ್ತು, ಚಿರತೆ ಏನಾದ್ರು ಇದು ಮಾಡಿರ್ಬೋದು, ಅಟ್ಯಾಕ್ ಮಾಡಿರ್ಬೋದು ಅಂತ. ಮತ್ತೆ ಸಿಗುವಾಗ ಇದ್ದೇ ಇರಲಿಲ್ಲ, ಸುಸ್ತಾಗಿ ಮತ್ತೆ ಅಲ್ಲಿ ನಿನ್ಲಿಕ್ಕೆ ಕೂಡ ಆಗ್ತಿರ್ಲಿಲ್ಲ. ಯಾರ ಮೇಲಾದ್ರೂ ಸ್ಕೂಲಲ್ಲಿ ಜಗಳ ಏನಾದ್ರು ಮಾಡ್ತಾ ಇದ್ನ? ಇಲ್ಲ. ಪಾಪ ಇದ್ದ? ಯಾರಾದ್ರೂ ಮಾತಾಡಿದ್ರೆ ಎದುರು ಮಾತಾಡ್ತಾ ಇದ್ನ? ಹಂಗೇನಿರ್ಲಿಲ್ಲ. ಅಂದ್ರೆ ಈಗ ನಾವೇ ಅಂದ್ರೆ ಸುಮ್ಮನೆ ಕುಸಾಲಿಗೆ ಏನಾದ್ರು ಮಾತಾಡಿದ್ರೆ ಮಾತಾಡ್ತಾ ಇದ್ದ, ಗಲಾಟೆಗೆ ಏನೂ ಕೂಡ ಮಾಡ್ತಾ ಇರಲಿಲ್ಲ. ಅವನು ಸ್ಕೂಲಲ್ಲಿ ಒಬ್ನೇನ ಸೆಲೆಕ್ಟ್ ಆಗಿರುವಂತದ್ದು? ಬೇರೆ ಟ್ಯಾಲೆಂಟೆಡ್ ಯುವಕರು ಯಾರಾದ್ರೂ ಇದ್ರ? ಇಲ್ಲ, ಒಬ್ಬನೇ ಇರೋದು. ಅಂತ ಏನೆಲ್ಲ ಟ್ಯಾಲೆಂಟ್ ಇತ್ತು ಅವನಿಗೆ? ಅಂದ್ರೆ ಎಲ್ಲ ಲೈಟ್ ಇದ್ದು, ಮತ್ತೆ ಫಿಟ್ ಮಾಡೋದು, ಶೋಲ್ಡರಿಂಗ್ ಮಾಡೋದು, ಮತ್ತೆ ಅಂದ್ರೆ ಒಳ್ಳೆ ಐಡಿಯಾ ಎಲ್ಲ ಇತ್ತು ಅವನ ಹತ್ರ. ಒಳ್ಳೆ ಐಡಿಯಾ ಇತ್ತು ಅವನ ಹತ್ರ ಇದ್ದದ್ದು. ಬೇರೆ ಯಾವ ಇದ್ರಲ್ಲೂ ಕೂಡ ಇರ್ಲಿಲ್ಲ. ಅಂದ್ರೆ ಯಾರಾದ್ರೂ ಸೆಲೆಕ್ಟ್ ಆಗಿ 1-2-3 ಜನ ಸೆಲೆಕ್ಟ್ ಆಗಿರ್ತಾರೆ ಒಂದು ಪ್ರಾಜೆಕ್ಟಿಗೆ ಅಂತ ಹೇಳಿ, ಆ ನಂತರದಲ್ಲಿ ಇದರಲ್ಲಿ ಒಬ್ಬರೇ ಆಯ್ಕೆ ಆಗ್ತಾರೆ. ಸೊ ಅಂತದ್ರಲ್ಲಿ ಇವನು ಆಯ್ಕೆ ಆಗಿದ್ನ? ಇವನು ಒಬ್ಬನೇ. ಬೇರೆ ಯಾರು ಕೂಡ ಕಾಂಪಿಟೇಷನ್ ಅನ್ನುವಂಥದ್ದು ಏನೂ ಕೂಡ ಇರ್ಲಿಲ್ಲ ಇವನ ಮೇಲೆ. ಯಾರಾದ್ರೂ ಹೇಳ್ತಾ ಇದ್ರ, ಅಂದ್ರೆ ಹೊಟ್ಟೆ ಕಿಚ್ಚುತ್ತಾರೆ ಯಾರಾದ್ರೂ ಇತ್ತ ಸ್ಕೂಲಲ್ಲಿ? ಅಂದ್ರೆ ಅವನ ಹತ್ರ ಕರೆದು ಕೇಳ್ತಿದ್ರು, ಎಲ್ಲಿಗೆ ಹೋಗ್ಲಿಕ್ಕೆ, ಹೇಗೆ, ಯಾವ್ದು ಪ್ರಾಜೆಕ್ಟ್, ಹಾಗೆಲ್ಲ ಕೇಳ್ತಿದ್ರು. ಎಲ್ರು ಕೂಡ ಸಪೋರ್ಟ್ ಮಾಡ್ತಾ ಇದ್ರು ಇವನಿಗೆ, ನೀನು ಹೋಗು ಚೆನ್ನಾಗಾಗುತ್ತೆ ಅನ್ನುವಂಥ ವಿಚಾರದಲ್ಲಿ. ದ್ವೇಷ ಯಾರಿಗೂ ಕೂಡ ಇರಲಿಲ್ಲ. ಏನಾದರೂ ಅನುಮಾನ ನಿಮಗೆ ಕಾಡುತ್ತಾ ಈ ಥರ ಆಗಿರ್ಬೋದು ಅಂತೇಳಿ? ಬೇರೆ ಯಾವುದಾದ್ರೂ ಏನಕ್ಕೋ ದ್ವೇಷಕ್ಕೋ ಅಥವಾ ಏನಾದರೂ ಅಂತೇಳಿ? ಗೊತ್ತಿಲ್ಲ. ಏನಾದರೂ ಒಂದು ಡೌಟೋ ಏನಾದರೂ? ಇಲ್ಲ. ಸೈಕಲ್ಗೆ ಅವನು ಬೀಗ ಹಾಕಿರ್ಲಿಲ್ವಾ? ಸೈಕಲ್ಗೆ ಅಂದ್ರೆ ಮುಂದೆ ಹ್ಯಾಂಡ್ಲಲ್ಲಿ ಸಿಕ್ಕಿಸಿದ್ನ ಅಂತ ಬೀಗ. ಇದಕ್ಕೆ ಹಾಕ್ಲಿಲ್ಲ, ಟೈರ್ಗೆ ಹಾಕಿಲ್ಲ. ಅಲ್ಲಿ ನಾನು ಹೋಗುವಾಗ ಟೈರ್ಗೆ ಹಾಕಿರ್ಲಿಲ್ಲ, ಹ್ಯಾಂಡ್ಲಲ್ಲಿ ಸಿಕ್ಕಿಸಿದ್ದ ಆ ದಿನ. ಇಲ್ಲಂದ್ರೆ ಬೀಗ ಎಲ್ಲ ಹಾಕ್ತಾ ಇದ್ದ? ಗೊತ್ತಿಲ್ಲ. ಪೊಲೀಸರು ಕರೆದ್ರ ನಿನ್ನನ್ನು? ಏನು ಕೇಳಿದ್ರು? ಅದೇ ವಿಷಯ ನೀವು ಕೇಳ್ತೀರಲ್ಲ, ಎಷ್ಟು ಗಂಟೆಗೆ ಹೋಗಿದ್ದೀರಿ ಅದನ್ನು. ಈಗ ಒಂದಷ್ಟು ಜನ ಮಾತಾಡ್ತಾರೆ ಮಕ್ಕಳೇ ಹೊಡಿದಿರ್ಬೋದು ಅಂತೇಳಿ ಅವನಿಗೆ. ಏನು ಹೇಳ್ತಿ ಇದಕ್ಕೆ? ದ್ವೇಷ ಇತ್ತು ಅವನಿಗೆ, ದ್ವೇಷ ಇತ್ತು, ಅವ್ರ ಮಕ್ಕಳೇ ಸೇರ್ಕೊಂಡು ಏನೋ ಮಾಡಿದ್ದಾರೆ ಅಂತೇಳಿ ಒಂದಷ್ಟು ಜನ ಮಾತಾಡ್ತಾರೆ. ನಾವು ಅದರ ಒಳಗೇನೆ ಹೋಗ್ಲಿಲ್ಲ. ತೋಟದ ಒಳಗೇನೆ ಹೋಗ್ಲಿಲ್ಲ. ಅವನು ಗೊತ್ತೇ ಇಲ್ಲ ನಿಮಗೆ, ಬಂದಿರುವಂಥದ್ದು ಕೂಡ ಗೊತ್ತಿಲ್ಲ, ತೋಟದ ಅರ್ಧ ದಾರಿವರೆಗೂ ಬಂದಿರುವಂಥದ್ದು ಕೂಡ ಗೊತ್ತಿಲ್ಲ, ಏನೂ ಇಲ್ಲ. ನಾವಲ್ಲಿ ಅಂದ್ರೆ ಸೈಕಲ್ ಇಡುವ ಜಾಗ ಇತ್ತಲ್ಲ, ಅಲ್ಲಿ ಏನಕ್ಕೆ ನೋಡಿದ್ದೆ ಸೈಕಲ್ ಉಂಟಾ ಅಂತ. ಅವಾಗಿತ್ತು. ಹಾಗೆ ನಾನು ಮನೆಯಲ್ಲಿ ಮಲಗಿರ್ಬೋದು, ಅಂದ್ರೆ ಬೆಳಿಗ್ಗೆಲ್ಲ ಎಚ್ಚರಿಕೆ ಆಗಿರ್ಲಿಕ್ಕಿಲ್ಲ ಅಂತ ಮಲಗಿರ್ಬೋದು ಅಂತ ನಾವು ಸಿದೋದ್ವಿ. ಮತ್ತೆ ಕಾಣುವುದು. ಎಲ್ಲಿ ಕೂತ್ರಿ ನೀವು? ಆ ದಂಡೆಯಲ್ಲಿ ಕೂತ್ರ? ಸೈಕಲ್ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ರಿ, ಬರ್ತಾನೆ ಅಂತೇಳಿ. ಒಂದು ವೇಳೆ ಯಾರಾದ್ರೂ ಅಟ್ಯಾಕ್ ಮಾಡುವಂಥ ಸಮಯದಲ್ಲಿ ನೀವು ಇರ್ತಾ ಇದ್ರೆ ಏನು ಮಾಡ್ತಾ ಇದ್ರಿ? ಓಡ್ತಾ ಇದ್ರಾ? ನಿಮಗೆ ಬಚಾವ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸ್ಕೂಲಲ್ಲಿ ಏನು ಹೇಳ್ತಾರೆ? ಸ್ಕೂಲಲ್ಲಿ ಅದೇ ಕೇಳ್ತಾರೆ ನನ್ನ ಹತ್ರ, ಅದೇ ಎಂತೆಲ್ಲ ಆಯ್ತು ಹೇಗೆ ಅಂತೇಳಿ ಕೇಳ್ತಾರೆ. ಅವನ ಮನೆಗೆ ಯಾವತ್ತಾದ್ರೂ ನೀನು ಹೋಗಿದ್ಯಾ? ಅಂದರೆ 8th ಹೋಗಿದ್ದೆ, ಆನಂತರ ಹೋಗಲೇ ಇಲ್ಲ. ಫೋನ್ ಮಾಡಿ ಮಾತಾಡಿರುವಂಥದ್ದು. ನಿಮ್ಮ ಮನೆಗೆ ಯಾವತ್ತಾದ್ರೂ ಬಂದಿದ್ನಾ? ಮುನ್ನೊಮ್ಮೆ ಬಂದಿದ್ದ. ಯಾವಾಗ? 9th ಇರುವಾಗ. ಯಾವ ಇಸ್ವಿ? 2025 24 ಏನಕ್ಕೆ? ಅದನ್ನ ಸೈಕಲ್ ಹಾಳಾಗಿತ್ತು, ಅದೆಲ್ಲ ಸರಿ ಮಾಡ್ಲಿಕ್ಕೆಲ್ಲ ಬಂದಿತ್ತು. ಸರಿ ಮಾಡಿ ಕೊಟ್ನಾ? ಏನು ಹಾಳಾಗಿತ್ತು? ಅಂದ್ರೆ ಅದು ಹಳೆ ಸೈಕಲ್, ಮತ್ತೊಂದು ಸೈಕಲ್ ಇತ್ತು, ಅದಕ್ಕೆ ಬೇರೆ ಸೈಕಲ್ ಇದೆಲ್ಲ ಟೈರ್ ಎಲ್ಲ ಸಿಕ್ಕಿಸ್ಲಿಕ್ಕೆ. ಅವನೇ ಮಾಡಿ ಕೊಟ್ಟ. ಮತ್ತೆ ಸರಿ ಆಯ್ತಾ?
ಮತ್ತೆ ಹೋದ್ರಿ. ನಿನ್ನ ಇಬ್ರು ಫ್ರೆಂಡ್ಸ್ ಇದ್ದಾರಲ್ಲ, ಮತ್ತೊಬ್ಬ ಇಬ್ರು ಸೈಕಲಲ್ಲಿ ಬಂದವರು, ಅವರಿಗೆ ಸುಮಂತ್ ತುಂಬಾ ಕ್ಲೋಸ್ ಇದ್ನ? ಇಲ್ಲ ಅವ್ರು ಕ್ಲೋಸ್ ಇಲ್ಲ. ಕ್ಲೋಸ್ ಇಲ್ಲ, ನೀವು ಮಾತ್ರ ಕ್ಲೋಸ್. ಹಾ. ಅಂದ್ರೆ ನಿನ್ ಜೊತೆಗೆ ಅವ್ರು ಬರ್ತಾ ಇದ್ರು? ಅಂದ್ರೆ ನಮ್ಮ ಹತ್ತಿರ ಮನೆ ಅಲ್ಲ, ಹಾ. ಮತ್ತೆ ಅವರು ಇತ್ತು ಅಲ್ಲಿ ಕೊರಂಜೆ ಶಾಲೆ, ಹ್ಮ್. ಹಾಗೆ ನನ್ನ ಹತ್ರ ಮಾತ್ರ ಅವರಿದ್ದಾರೆ. ಸುಮಂತ್ ಏನ್ ಹೇಳ್ತಾರೆ ಈ ಪ್ರಕರಣ ಆದ್ಮೇಲೆ ಅವರು? ಅವರದೇ ಭಯ ಆಗ್ತದೆ ಈಗ ಆಚೆ ಈಚೆ ಹೋಗ್ಲಿಕ್ಕೆಲ್ಲ ಹೇಳ್ತಾರೆ. ಹ್ಮ್ 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 ಹ್ಮ್. ಅವರು ಕೂಡ ಈಗ ನಡ್ಕೊಂಡು ಹೋಗುದು ಸೈಕಲಲ್ಲಿ ಹೋಗೋದಿಲ್ಲ. ಅವರ ಮನೆಯವರೆಲ್ಲ ಏನ್ ಹೇಳ್ತಾರೆ? ಮನೆಯಲ್ಲ ಎಂತೆಲ್ಲ ಗೊತ್ತಿಲ್ಲ. ಗೊತ್ತಿಲ್ಲ, ಮನೆಯವ್ರ ಹತ್ರ ಇಲ್ಲ. ನೀವು ಇಲ್ಲಿ ಕ್ರಿಕೆಟ್ ಎಲ್ಲ ಆಟ ಆಡ್ತೀರಾ? ಅವ ಅಲ್ಲಿ ಅಲ್ಲಿ ಆಟ ಆಡು. ಮನ್ವಿತ್ ಬರ್ತಾನ? ಇವನು ಸುಮಂತ್ ಬರ್ತಾ ಇದ್ನ? ಇಲ್ಲ. ಸ್ಕೂಲಲ್ಲೆಲ್ಲ ಕ್ರಿಕೆಟ್ ಆಟ ಆಡ್ತಾ ಇದ್ರ? ಕ್ರಿಕೆಟ್ ಎಲ್ಲ ವಾಲಿಬಾಲ್ ಆಟ ಆಡು. ವಾಲಿಬಾಲ್ ಆಟ ಆಡೋದ? ಆಗ ಅವ್ರು ಬರೋದಿಲ್ವಾ? ಇವರು ಇಲ್ಲ, ಅದು ಸ್ಕೂಲಲ್ಲಿ ಅಲ್ಲ. 9th ಇದ್ದು ಬೇರೆನೆ, ಬೇರೆ PT ಪೀರಿಯಡ್ ಎಲ್ಲ ಇರುತ್ತಾ ಹಾಂ. ಆ ಟೈಮಲ್ಲಿ. ಸೊ ಇದಿಷ್ಟು ಮನ್ವಿತ್ ಕೂಡ ಮಾತಾಡಿರುವಂತಹ ಮಾತು. ಅಂತ ಹೇಳಿದ್ರೆ ಸುಮಂತ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. 1ನೇ ಕ್ಲಾಸಿಂದ ಇಬ್ಬರೂ ಕೂಡ ಜೊತೆಯಾಗಿ ಹೋಗ್ತಾ ಇದ್ದಿರುವಂಥದ್ದು. ಸೊ ತುಂಬಾ ಕ್ಲೋಸ್ ಆಗಿರುವಂಥದ್ದು. ಅಂತ ಹೇಳಿದ್ರೆ 3ನೇ ಬಾರಿ ಹೋಗುವಂಥ ಸಮಯದಲ್ಲಿ ಈ ರೀತಿ ಆಗಿರುವಂಥದ್ದು. ಫಸ್ಟಿಗೆ ಅವನು ಅವರ ಮನೆ ಹತ್ರ ತನಕ ಬಂದಿದ್ದ. ಅಂತ ಹೇಳಿದ್ರೆ ಈ ಮನ್ವಿತ್ ಯಾರಿದ್ದಾನೆ ಅವನ ಮನೆಯ ಹತ್ತಿರದವರೆಗೆ ಬಂದಿದ್ದಾನೆ ಧನು ಪೂಜೆಗೆ ಹೋಗೋಕೆ ಅಂತೇಳಿ. ಸೆಕೆಂಡ್ ಟೈಮ್ ಹೋಗಬೇಕಾದ್ರೆ ಅವರು ಸುಮಂತ್ನ ಮನೆ ಹತ್ರ ಈ ಯುವಕರು ಕೂಡ ಹೋಗಿದ್ದಾರೆ. ನಂತರದಲ್ಲಿ 3ನೇ ಸಲ ಹೋಗುವಾಗ ಅವನು ಬರಲಿಲ್ಲ ಅಂಥೇಳಿ ಇವರು ವಾಪಸ್ ಬಂದಿದ್ದಾರೆ. ಸೊ ಹಾಗಾಗಿ ಮನೆಗೆ ಬಂದು ಫೋನ್ ಮಾಡಿರುವಂಥದ್ದು. ಫೋನ್ ಮಾಡಿದ್ದು ನೀನೆಯಾ ಅಥವಾ ಮನೆಯವರು ಫೋನ್ ಮಾಡಿ ಹೇಳಿದ್ದ? ಇಲ್ಲ, ನಾನು ಮಾಡಿದ್ದು. ನೀನೇ ಮಾಡಿದ್ದು. ಅಪ್ಪನ ಹತ್ರ ಬಂದು ಹೇಳಿದ್ಯಾ? ಅಮ್ಮನ ಹತ್ರ ಒಂದು ಹೇಳಿದೆ, ಇವತ್ತು ಸುಮಂತ್ ಬರಲಿಲ್ಲ ಅಂತ ಹೇಳಿ. ಮತ್ತೆ ಕಾಲ್ ಮಾಡ್ತೀನಿ ಅವ್ರ ಹತ್ರ ಕೇಳ್ತೀನಿ ಅಂತ ಕಾಲ್ ಮಾಡಿ ಕೇಳಿದೆ. ಕೇಳುವಾಗ ಅವ್ರು ಹೇಳಿದ್ರು ಬಂದಿದ್ದಾನೆ ಅಂತ ಹೇಳಿದ್ರು. ಮತ್ತೆ ಇಲ್ಲಿಂದ ನಾನು ಹೋದ ಸೈಕಲಲ್ಲಿ ಹುಡುಕ್ಲಿಕ್ಕೆ ಬರಲಿಲ್ಲ ಅಲ್ಲ, ಅವ್ರು ಕೂಡ ಹುಡುಕ್ತಿದ್ರು ಹೋಗುವಾಗ. ಸೊ ಹಾಗಾಗಿ ಒಂದು ನಿಗೂಢ ಸಾವು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ಚಾಲೆಂಜಿಂಗ್ ಇನ್ವೆಸ್ಟಿಗೇಷನ್ ಇಲ್ಲಿ ನಡೆಯಬೇಕಾಗಿದೆ. 4 ಟೀಮನ್ನು ಕೂಡ ಮಾಡಿದ್ದಾರೆ. FSL ವರದಿಯ ನಂತರ ಪ್ರಾಥಮಿಕ ವರದಿ ಬಂದಿದೆ. ಕ್ಲಿಯರ್ ಕಟ್ ಆಗಿ FSL ವರದಿ ಬಂದ ನಂತರ ಏನು ಎತ್ತ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಾಗಬೇಕಾಗಿದೆ. ನಂತರದಲ್ಲಿ ಒಂದಷ್ಟು ಇನ್ವೆಸ್ಟಿಗೇಷನ್ ಚುರುಕು ಕೂಡ ಆಗೋಕಿದೆ. ಖಂಡಿತವಾಗ್ಲೂ ಸಿಗ್ತಾರೆ. ಮೇಲ್ನೋಟಕ್ಕೆ ಎಲ್ಲರೂ ಹೇಳುವಂಥದ್ದು ಅದೇ, ಏನು ಅಂತ ಹೇಳಿದರೆ ಯಾರೋ ಕೊಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಅದು ಯಾರು ಅಂತೇಳಿ ಗೊತ್ತಾಗಬೇಕಲ್ವಾ? ನಮ್ಮ ಪ್ರಯತ್ನವನ್ನು ಕೂಡ ನಾವು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಸುಮಂತಿಗೆ ಜಸ್ಟಿಸ್ ಸಿಗೋವರೆಗೂ. ಸೊ ನಮ್ಮ ಜೊತೆಗೆ ಮನ್ವಿತ್ನ ತಂದೆ ಜಯಾನಂದರವರು ಕೂಡ ಇದ್ದಾರೆ. ನಿಮ್ಮ ಮಗ ಬಂದು ನಿಮ್ಮ ಹತ್ರ ಏನು ಹೇಳಿದ ಸರ್? ನಮ್ಮ ಹತ್ರ ಹೇಳಿ ಅಂದರೆ, ನಾವು ಹೋಗಿ ನೋಡುವಾಗ ಸೈಕಲ್ ಇದ್ದ ಕಾರಣವಾಗಿ ಅವ ಬೆಳಿಗ್ಗೆ ಏಳಲಿಲ್ಲ ಅಂತ, ಎದ್ದೇಳಲಿಕ್ಕೆ ಇರಲಿಲ್ಲ ಅಂತ ಹೇಳಿ ಅಲ್ಲಿಂದ ವಾಪಸ್ ಅವರು ನಾಲ ದೇವಸ್ಥಾನಕ್ಕೆ ಹೋದರು. ಅಲ್ಲಿಂದ ಬಂದು ಮನೆಗೆ ಬಂದು ಹೇಳಿದ ಹೀಗೆ ಮಣಿತ್ತು ಬರಲಿಲ್ಲ ಅಂತ. ಆಗ ಅಮ್ಮನ ಹತ್ರ ಹೇಳಿ ಸುಮಂತ್ ಅಲ್ಲಿ ಮಣಿತ್ತು ಅಮ್ಮನ ಹತ್ರ ಹೇಳಿದಾಗ ಅಮ್ಮನ ಮೊಬೈಲಿನಿಂದ ಅವರ ಮನೆಗೆ ಫೋನ್ ಮಾಡಿದ, ಅವರ ತಂದೆಗೆ ಫೋನ್ ಮಾಡುವಾಗ ಅವನ ತಾಯಿ ಫೋನ್ ಎತ್ತಿ ಮಣಿತು ಕೇಳಿದ ಸುಮಂತ್ ಯಾಕೆ ಬರಲಿಲ್ಲ ಅಂತ. ಅದಕ್ಕೆ ಅವರ ತಾಯಿ ಹೇಳಿದರು, ಇಲ್ಲ ಅವ ಬೆಳಿಗ್ಗೆ ಬಂದಿದ್ದಾನೆ ಅಂತ. ಆಗ ಮಣಿತ್ ಹೇಳಿಲ್ಲ, ಇಲ್ಲ ನಮಗೆ ಸಿಗಲಿಲ್ಲ, ಅವ ಬರಲಿಲ್ಲ ಅಂತ. ಆನಂತರ ಮಣಿತು ಮುಂದೆ ಹೋದ ನನ್ನ ಹತ್ರ ಹೇಳಿ, ಹೀಗೆ ಅವ ಇಲ್ಲಂತೆ, ಕಾಣುವುದಿಲ್ಲಂತೆ, ನಾನು ಮುಂದೆ ಹೋಗ್ತೇನೆ ಅಂತ ಹೇಳಿದ. ಅವತ್ತು ಸಂಕ್ರಮಣ ಆದ ಕಾರಣ ನಾನು ಸ್ನಾನ ಮಾಡಿ ಬರುವ ಹೊತ್ತಿನಲ್ಲಿ ಕೆಲವಿನ ಮೇಲೆ ನನ್ನ ಅಣ್ಣನ ಮೊಬೈಲ್ನಿಂದ ನಾನು ಕಾಲ್ ಮಾಡಿದೆ ಅವನಿಗೆ, ಮಣಿತನಿಗೆ. ಆಗ ನಾನು ಹೊರಟು ಅಲ್ಲಿ ಹೋಗಿ ಅವರ ತೋಟದ ಹತ್ರ ಎಲ್ಲ ಹುಡುಕುವಾಗ ಎಲ್ಲಿ ಸಹ ಏನು ಸಿಗಲಿಲ್ಲ. ಆ ನಂತರ ಅಲ್ಲಿ ಹೀಗೆ ನೋಡುವಾಗ ಆಚೆ ಈಚೆ ಅವರು ಹುಡುಕ್ತಾ ಇರುವಾಗ ಸಣ್ಣ ರಕ್ತದ ಕಲೆಗಳು ಕಾಣ್ತಾ ಬಂತು. ಅದನ್ನು ನಾವು ನೋಡ್ತಾ ಹೋಗುವಾಗ ಕೆರೆ ಹತ್ರ ಒಂದು ಕಲ್ಲಿನ ಮೇಲೆ ಸ್ವಲ್ಪ ಜಾಸ್ತಿ ರಕ್ತ ಇತ್ತು. ಹಾಗಾಗಿ ಅದು ಸಂಶಯ ಕಂಡು ಅಲ್ಲಿಯೇ ನಾವೆಲ್ಲ ಹುಡುಕಾಡಿದೆವು. ಆನಂತರ ಫಾರೆಸ್ಟ್ ಅವರೆಲ್ಲ ಬಂದು ಮೇಲೆ ಗುಡ್ಡೆಯಲ್ಲಿ ಎಲ್ಲ ಅವರೆಲ್ಲ ಹುಡುಕಾಡಿದರು, ಎಲ್ಲಿ ಕಾಣಲಿಲ್ಲ. ಆನಂತರ ನೋಡುವಾಗ ಬಾವಿಯಲ್ಲಿ ಸುಮಂತಿನ ಶವ ಸಿಕ್ಕಿತು. ಅದೇ ಮುಂಚೆ ನೋಡುವಾಗ ಎಲೆ ಅಡಿಕೆಯ ಇದು ಎಂಜಲು ಅಂತ ನಮಗೆಲ್ಲ ಭಾವಿಸಿತು. ಮತ್ತೆ ಸ್ವಲ್ಪ ಆಚೆ ಈಚೆ ನೋಡಿ ನಾವು ಹುಡುಕಾಡ್ತಾ ಇರುವಾಗ ಆಚೆಯಿಂದ ಈಚೆಯಿಂದ ಜನ ಎಲ್ಲ ಬಂದಾಗ ಕೆಲವರು ಹೇಳಿದರು, ಇಲ್ಲ ಅದು ಎಲೆ ಅಡಿಕೆಯ ಇದು ಎಂಜಲಲ್ಲ, ಇದು ರಕ್ತದ ಕಲೆನೆ ಅಂತ ಹೇಳಿದರು. ಹಾಗಾಗಿ ಸಂಶಯಗೊಂಡು ಮತ್ತೆ ಕೆರೆಯಲ್ಲಿ ನಾವು ಹುಡುಕ್ಲಿಕ್ಕೆ ಇದು ಮಾಡಿದ್ದು. ಆನಂತರ ಪೊಲೀಸಿನವರೆಲ್ಲ ಬಂದು ತನಿಖೆ ಇದು ಮಾಡಿ ಅಗ್ನಿಶಾಮಕದವರು ಬಂದು ಇದು ಹಾಕಿ ನೋಡುವಾಗ ಅದರಲ್ಲಿ ಸುಮಂತನ ಶವ ಸಿಕ್ಕಿದೆ. ಮೊದಲು ನೋಡಿರುವಂಥದ್ದು ಯಾರು? ಅಗ್ನಿಶಾಮಕದವರು ದಳದವರು ಬಂದ ನಂತರವೇ ಆ ಬಾಡಿ ಅವರಿಗೇನೆ ಮೊದಲಿಗೆ ಸಿಕ್ಕಿರುವಂಥದ್ದು ಅಥವಾ ಅದಕ್ಕಿಂತ ಮುಂಚೆ ಕಾಣಲಿಲ್ಲ? ಅವರು ಇದು ಹಾಕಿ ನೋಡುವಾಗನೇ ಸಿಕ್ಕಿದ್ದು. ಮುಂಚೆ ಪೊಲೀಸ್ನವರು ಬಂದು ಎಲ್ಲ ವಿಚಾರಣೆ ಮಾಡಿದ್ದಾರೆ, ನನ್ನ ಮಗನನ್ನು ಮತ್ತು ಅವನ ಫ್ರೆಂಡನ್ನು ಮತ್ತು ಅವರ ಸಾರ್ನನ್ನು
ಎಲ್ಲ ಇದು ಮಾಡಿದ್ದಾರೆ ಹೀಗೆ ಅಂತ ಅವರು ಕೇಳಿದರು. ಆಗ ಅವರೆಲ್ಲ ಸತ್ಯಕಥೆಯನ್ನು ಅಲ್ಲಿ ಹೇಳಿದ್ದಾರೆ. ಆಮೇಲೆ ಅಗ್ನಿಶಾಮಕದವರು ಬಂದು ಅವರ ಇದನ್ನು ಹಾಕಿ ಕೊಕ್ಕೆಯನ್ನು ಹಾಕಿ ನೋಡುವಾಗ ಅದರಲ್ಲಿ ಅವನ ಶವ ಮೇಲೆ ಬಂದಿದೆ. ಅಲ್ಲ, ಯಾರಾದರೂ ಹೇಳಿದ್ರ ಸರ್ ಈ ಬಾವಿಯಲ್ಲಿ ಇರ್ಬೋದು ಅಂತ ಹೇಳಿ? ಹಾಗೇನಿಲ್ಲ, ಇದ್ರ ರಕ್ತ ಇದ್ದ ಕಾರಣ ಎಲ್ಲರಿಗೆ ಒಂದು ಸಂಶಯ ಆಯಿತು ಇದರಲ್ಲಿ ಇರ್ಬೋದು ಅಂತ. ಹಾಗಾಗಿ ಎಲ್ಲರೂ ಅಲ್ಲಿ ಎಲ್ಲ ಇದು ಮಾಡಿ ನೋಡುವಾಗ ಮತ್ತೆ ರಕ್ತದ ಇವರು ಡಾಕ್ಟ್ರ್ ಎಲ್ಲ ಬಂದು ಟೆಸ್ಟ್ ಎಲ್ಲ ಮಾಡಿ ಆಮೇಲೆ ಅಗ್ನಿಶಾಮಕದವರು ಅದನ್ನು ಇದು ಮಾಡುವಾಗ ಅದರಲ್ಲಿ ಅವನ ಶವ ಸಿಕ್ಕಿದೆ. ಊರಿನವರು ಒಂದು ಸಾಧಾರಣ ಒಂದು 500-600 ಅದಕ್ಕಿಂತ ಹೆಚ್ಚಿನ ಜನ ಇರ್ಬೋದು. ಎಲ್ಲ ತೋಟದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇದ್ರಲ್ಲ, ಹಾಗಾಗಿ ನಮಗೆ ಎಷ್ಟು ಜನ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಕೆಲವರು ಬಂದು ಹೋಗ್ತಾ ಇದ್ರು, ಬರ್ತಿದ್ರು, ಹಾಗೆಲ್ಲ ಇತ್ತು. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇಡೀ ಕಾಡನ್ನೇ ಹುಡುಕಿದ್ದಾರಾ ಅಂತ ಹೇಳಿದ್ರೆ? ಚಿರತೆ ಬಂದಿರ್ಬೋದು, ಹಂದಿ ಬಂದಿರ್ಬೋದು ಅಂತ ಹೇಳಿ ಇಡೀ ಕಾಡನ್ನೇ ಹುಡುಕಿದ್ದಾರೆ ಅಲ್ಲಿ ತೋಟವನ್ನೆಲ್ಲ. ಫಸ್ಟಿಗೆ ಅಂದರೆ ನಮಗೆ ಅದೇ ಎಲ್ಲರೂ ಹೇಳ್ತಿದ್ದು ಅದೇ ಚಿರತೆದ್ದೇ ಏನೋ ಉಪದ್ರ ಇರ್ಬೋದು ಅಂತ. ಆದರೆ ಚಿರತೆ ಉಪದ್ರ ಇರ್ಬೋದು ಅಂದಿದ್ರೆ ಅವರು ಅದನ್ನು ಎಳ್ಕೊಂಡು ಹೋಗುವಾಗ ಅವನನ್ನು ಅದರ ದಾರಿ ಆದರೂ ನಮಗೆ ಸಿಗೋಗೋದಿತ್ತು, ಅದೇನು ಕಾಣಲಿಲ್ಲ ಅಲ್ಲಿ. ಹಾಗಾಗಿ ಮತ್ತೆಲ್ಲರೂ ಇದೆ ಆ ರಕ್ತದ ಕಣ ಸಿಕ್ತಲ್ಲ, ಆ ನಂತರ ಇದು ಡೌಟ್ ಇದರಲ್ಲಿ ಇರ್ಬೋದು ಅಂತ ಡೌಟ್ ಆಗಿ ಮತ್ತೆ ಪೊಲೀಸವರಿಗೆಲ್ಲ ಹೇಳಿದರು. ಅವರು ಅಗ್ನಿಶಾಮಕದವರು ಬಂದರು, ಅವರೆಲ್ಲ ಇದು ಮಾಡಿ ಇದನ್ನು ಹಾಕಿ ನೋಡುವಾಗ ಒಂದು 4-5 ಸಲ ಅವರು ಎಸೆದು ನೋಡಿದ್ದಾರೆ. ಫಸ್ಟಿಗೆ ಖಾಲಿ ಹಂದಿ ವಿಡಿಯೋ ಬಂತು, ಎಂತಂದರೆ ನಮ್ಮದು ಕಚ್ಚಾ ವಸ್ತು ಎಲ್ಲ ಬಂತು. ಆ ನಂತರ ನೋಡುವಾಗ ಅವನ ಶವ ಮೇಲೆ